ನಮಗೆ ಜಿಂಬೆನೂ ಸಿದ್ಲಿಂಗೂ ನೋಡಕ್ಕೆ ಒಂಥರ ಸಂತೋಷ ಆಗುತ್ತೆ. ಯಾವತ್ತು ಮಾರ ಇರೋ ಈಗಳಪ್ಪ ಇಬ್ಬರೊಳು ಯೋಟ್ ಒಂದು ನಣಿಕೆಯಿಂದ ಇದ್ದಾರೆ. ಗಂಡ ಹೆಂಡ್ತಿ ನನಗೇನ ನೋಡಿರಿ ಸಂತೋಷ ಆಗುತ್ತೆ. ನನ್ನ ಮಗ ಹುಟ್ಟಿದ್ಕೂ ನಮ್ಮ ಸಿದ್ಲಿಂಗುನ ಸಂತೋಷ ಆಗುತ್ತೆ. ಮೊದಲು ನಾನು ಇವನ್ಗೆ ಯಾತ ತಿಳಿಯಲ್ಲ, ಅವನೇ ವಾಸಿ ದೊಡ್ಡನೇ ವಾಸಿ ಅಂತಿದ್ದೆ. ಹೆಂಗತ್ತ ಇವತ್ತು ಬುದ್ಧಿವಂತ ಆದ ನನ್ನ ಮಗ. ಹೆಂಗ ಇವತ್ತು ನನ್ನ ಇಂಥ ಮಗನ ಎತ್ತಿದ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತೈತೆ ನನ್ನ ಮನಸ್ಸಿಗೆ. ನೋಡಿರಿ ಎಷ್ಟೋ ಸಂತೋಷ ಆಗ್ತೈತೆ ನನ್ನ ಮಗನ. ದೇವ್ರು ನೋಡಿ ಹೆಂಗೆ ಕೈ ಹಿಡ್ದ ನನ್ನ ಮಗನ. ಯಾತು ತಿಳುವಳಿಕೆ ಇಲ್ಲ, ಯಾತು ತಿಳಿಯಲ್ಲ ಅಂತಿದ್ದೆ. ಗಿರ್ಜಿ ಮದುವೆ ಆಗಿ ಬಂದಾಗಿಂದಲೂ ನನ್ನ ಮಗ್ಗೆ ಒಳ್ಳೇದಾಗೈತಿ. ಬೋರ್ ಪಾಯಿಂಟ್ ಮಾಡಿ ಇವಾಗ ಅದ್ರಾಗೇನೆ ಓಟ ದುಡ್ಡು ಮಾಡ್ತಾನೆ. ದಿವಸಕ್ಕೆ ಹೊಸ ಅಲ್ಲೂ ಇಲ್ಲೂ ಎಲ್ಲ ಇದಾದಂಗೆ ಎಲ್ಲ ಫೋನ್ ಮಾಡಿ ಕರೆಸ್ಕೊಂತಾರೆ. ದೂರ ಊರಿಗೆಲ್ಲ ಹೋಗ್ತಾನೆ. ಚೆನ್ನಾಗಿ ದುಡ್ಡು ಮಾಡ್ತಾನೆ. ಹೆಂಗಾತಾಗೆ ನೀರೂ ಹಂಗೆ ಬೀಳ್ತಾವೆ. ಒಂದು ದಿವಸ ಅವರು ಬೋರ್ ಪಾಯಿಂಟ್ ಮಾಡಿರೋ ಅಂಥವು ಯಾವತ್ತೂ ಫೇಲಾಗಿಲ್ಲ. ಏನೋ ಮೋಸ ಮಾಡಿ ಅಣ್ಣ ತಮ್ಗಳು ಯಾರನ್ನ ಆಗದಿಲ್ದಂತಾರು ಯಾರನ್ನ ಎಡವಟ್ಟು ಮಾಡಿದಾಗ ಏನಾನ ನೀರು ಬಿಡ್ದಿಲ್ಲ ಅಷ್ಟೇ ಬಿಟ್ಟರೆ ಇನ್ನು ಅವ್ರು ಪಾಯಿಂಟ್ ಮಾಡ್ದವು, ಕರೆಕ್ಟಾಗಿ ಪಾಯಿಂಟ್ ಮಾಡ್ದವು ಯಾವತ್ತೂ ನನ್ನ ಮೊಮ್ಮಗ ಮಾಡ್ದವು ಯಾವತ್ತೂ ಇದಾಗಿಲ್ಲ. ನಂಗೆ ಒಳ್ಳೆ ಕೆಲಸ ದೇವರು ನನ್ನ ಮಕ್ಕಳಿಗೆ ಹಿಂಗೆ ಚೆನ್ನಾಗಿ ಕಿಕ್ಕಿರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಂತೀನಿ. ಬೇಡ ನಮಗೆ ಜಿಂಬೆನೂ ಹಂಗೆ ಕಣಮ್ಮ. ಯಾವುದಾಗಲಿ ಮರಗಿತ್ತಿ ನಮ್ಮ ಮದಿ ನೋಡ್ ತಾಳ್ಮೆ ಆಯ್ತೋ ಏನೋ, ಯಾವುದೊಂದು ವಿಚಾರಕ್ಕೆ ಆಗಲಿ ರಪ್ಪನ್ ಸಿಟ್ಟು ಮಾಡ್ಕೊಂಬಲ್ಲ ಏನಿಲ್ಲ. ಸಿಡ್ಲಿಂಗ್ ಹೆಂಗೆ ಹೇಳ್ತಾನೆ ಹಂಗೆ ಕೇಳ್ಕೊಂಡು ಯಾವುದೊಂದು ವಿಚಾರಕ್ಕೆ ಆಗಲಿ ನಾನು ಸಿಟ್ಟಾಗಿದ್ದ ನೋಡೇ ಇಲ್ಲ. ಮುಂದಿನಪ್ಪ ಪಾಪುನ ಮಕ್ಕ ನೋಡ್ ಆಲಿ ಅಂತ ಚೆನ್ನಾಗಿ ಗುರ್ತಿಸಿ ನೋಗ್ತಿರ್ತಾನೆ. ಏನು ಚೆನ್ನಾಗಿ ನೋಗ್ತಾನೆ. ಹೆಂಗ ಬೇಡ ದಯದಿಂದನ ಆತ ನನ್ನ ಮೊಮ್ಮಗ ಹುಟ್ಟುಬಿಟ್ಟ. ಹೆಂಗ ನನ್ನ ಮಗು ಒಳ್ಳೇದಾಯ್ತು. ನಾವೊಬ್ರಿಗೆ ಒಳ್ಳೇದು ಮಾಡಿದರೆ ನಮ್ಮ ಮಕ್ಳು ಮರಿಗೆ ಒಳ್ಳೇದಾಗುತ್ತೆ ಅಂತಾರಲ್ಲ, ಅದು ನಿಜ ಕಣೆ, ಸುಳ್ಳಲ್ಲ. ಇವತ್ತು ನನ್ನ ಮೊಮ್ಮಗ ಆರೋಗ್ಯವಾಗಿ ಚೆನ್ನಾಗಿ ಇದ್ದಾನೆ. ದೇವ್ರು ಹೆಂಗೋ ಹಿಂಗೆ ಕಾಪಾಡ್ಕೊಂಡು ಹೋಗ್ಲಿ, ಆರೋಗ್ಯ ಆಯಸ್ ಕೊಟ್ಟಲ್ವಿ. ಹ್ಞೂನಪ್ಪ. ಈಗ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ, ನಾವು ಯಾರಿಗೆ ಆಗಲಿ ಒಳ್ಳೇದು ಬಯಸಿದ್ದೀವಿ ಹೊರತು ನಾವು ಯಾರಿಗೂ ಕೆಟ್ಟದ್ದು ಮಾಡೋಕ್ಕೆ ಹೋಗಿಲ್ಲ. ಈಗ ಎಷ್ಟೋ ಜನ ನಮ್ಮ ವಿರುದ್ಧನೇ ಇದು ಮಾಡಿದ್ರು, ಬೇರೆ ಯಾರು ಅಲ್ಲ ನಮ್ಮ ಮಾಡಿನೇ ತಗೊಳಪ್ಪ ಎಷ್ಟು ಇದು ಮಾಡಿದ್ಲು. ಇವಾಗ ಅವಳೇ ಬುದ್ಧಿ ಕಲ್ತ್ಕೊಂಡು ಅವಳೇನೆ ಅವಳ ಪಾಡಿಗೆ ಅವಳು ಚೆನ್ನಾಗಿಲ್ವಾ, ಹಂಗೆ ಅವ್ರವ್ರಿಗೆ ಗೊತ್ತಾಗಬೇಕು, ಅವ್ರವ್ರಿಗೆ ಬುದ್ಧಿ ಬರುತ್ತೆ. ಈಗ ನಾವೇನ ಹೇಳೋಕೋದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಇವ್ರೇನು ಹೇಳಬೇಕು, ಇವ್ರು ಯಾಕೆ ಹೇಳ್ಬೇಕು ಅಂತೇಳಿ ಇದು ಮಾಡ್ಕೊಂತಾರೆ. ಆದರೆ ಅವ್ರವ್ರಿಗೆ ಅನುಭವ ಆದಾಗ ಅವರೇ ನಮ್ಮ ಬೆಲೆ ಏನು ಅಂತ ಗೊತ್ತಾಗುತ್ತೆ. ನಾವೇನು ಯಾರಿಗೇನು ಅನ್ಯಾಯ ಮಾಡಿಲ್ಲ ಬಿಡಪ್ಪ, ಅದಕ್ಕೆ ದೇವ್ರು ಚೆನ್ನಾಗಿ ಇಟ್ಟವನಿ. ಆತಮ್ಮಗೆ ಹಿಂಗೆ ಮಾತಾಡ್ತೀರಾ? ಏನಿಲ್ಲ, ನನ್ನ ಮಗ ಹೆಂಗ ಚೆನ್ನಾಗಿದ್ದಾನೆ, ದೇವ್ರು ಹಿಂಗೆ ಚೆನ್ನಾಗಿ ಇಕ್ಕಿರ್ಲಿ ಅಂತೇಳಿ ಮಾತಾಡ್ತಿದ್ವಿ ಕಣಜ್ಜಿ. ಬಾ ಮತ್ತೆ ನೀವಿಬ್ರು ಗಂಡ ಹೆಂಡ್ತಿ ಒಳ್ಳೇದು ಮಾಡಿರೋದಕ್ಕೆ ಇವತ್ತು ಮೊಮ್ಮಗನು ಸೊಸೆ ಎಲ್ಲರೂ ಚೆನ್ನಾಗಿದ್ದಾರೆ. ಹುಡುಗಂತ ಅಂತ ಚೆನ್ನಾಗೈತಿ ಬಿಡು. ಎಲ್ಲಾರು ಹಂಗೆ ಅಂತಾರೆ, ಹೆಂಗೈದಾನೆ ಬಿಡು, ಟಿ.ವಿ ಕೊಡಂಗೈದಾನೆ, ಹಂಗೈದಾನೆ ಅಂತಾರೆ. ಎಲ್ಲನ ಬೋಲ್ ಕಣ್ಣಸ್ರು ಬಿಡ್ತಾರೆ ಜನ. ಎಂತ ಚೆನ್ನಾಗೈದಾನೆ ತಿಮ್ಮಜ್ಜಿ ನಿನ್ನ ಮೊಮ್ಮಗ ಹೆಂಗೈದಾನೆ ಅಂತಾರೆ ಜನ. ಅಂತ ನಾವು ಸೊಸೆನು ಒಳ್ಳೆಳು ಹೆಂಗತ್ತ ದೇವ್ರೆಲ್ಲ ಒಳ್ಳೇದು ಮಾಡ್ದ. ಇವಾಗ ನಮ್ಮ ಕವಿತಂದು ಅದೆಲ್ಲ ನೋಡಿರಿ ಓಟನು. ಅಯ್ಯಪ್ಪ ನೋಡು, ನಿಮ್ಮ ಮಗ ಸೊಸೆ ಬಂದು ಇಲ್ಲಿ ಬೇರೆ ಇದ್ದಾರೆ, ಅವ್ರ ಪಾಡಿಗೆ ಅವ್ರು ದುಡ್ಕೊಂಡು ತಿಂತಾರೆ. ಹಿಂಗೆ ಎಲ್ಲ ಬೇರೆ ಒಬ್ಬ ಮಗ ಇದ್ರೂ ಬೇರೆ ಹೋಗೋದು ಇಂಥವೆಲ್ಲ ನೋಡಿದೀವಿ. ಅಂಥದ್ರಾಗೆ ಇವತ್ತು ನನ್ನ ಮಗ ಹೇಳ್ದಂಗೆ ಕೇಳ್ಕೊಂಡು ಹೆಂಗಾತ ನಮಗೂ ಅತ್ತಾಗೆ ಒಳ್ಳೆ ಮಗ ಸೊಸೆ ಎಲ್ಲ ಒಳ್ಳೆಯವರಾದ್ರು ಅಂತ ನಾ ಮಾತಾಡ್ತಿದ್ವಿ. ಅಷ್ಟೇ ತಾಳ್ಮೆ ಐತಮ್ಮ ಜಿಂಬೆ, ನೀನು ಅಷ್ಟೇ ಅನ್ಸರಿಸ್ತೀಯ. ನಮ್ಗಂತೂ ಬೋಲ್ಸಿಟ್ಟಮ್ಮ ತಾಯಿ. ನಾವು ಯಾರನ್ನೂ ಅನ್ಸರಿಸಲ್ಲ. ಇವತ್ತು ನಿಜವಾಗ್ಲೂ ನೀನಂತ ಸೊಸೆ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೆ. ಅದೇನು ನಿಧಾನ ಅಸ್ತೀನ, ಅದು ದೇವರು ನಿನಗೆ ಅದೇನು ನಿಧಾನ ಕೊಟ್ಟವನ ಕಣಮ್ಮ. ಒಂದು ಸಿಟ್ಟು ಅಂಬದು ಮಾಡ್ಕೊಂಬಲ್ಲಮ್ಮಲ್ಲಮ್ಮ. ನೀನು ಯಾವುದೊಂದು ವಿಚಾರವಾಗಿ ಆಗಲಿ ಅದಕ್ಕೆ ಮತ್ತೆ ನೀನೊಂದು ಸರ್ಸೋದ್ಕೆ ನಿನ್ನ ಸೊಸೆನೂ ಸೇನಕ್ಕಿರೋದು. ನಾನು ಹೆಂಗಿರ್ತೀವ ಹಂಗೆ. ನಾನೇ ಆಗಲಿ ನಿನ್ನ ಮೇಲೆ ಅವಾಗ ಒಂದಿಟ್ಟು ದುಡ್ಕಿ ಮಾತಾಡ್ತಿದ್ದೆ, ಹಂಗೆ ಹಿಂಗೆ ಅಂತ ಮಾತಾಡೋದು ಅಂಬದು ಮಾಡ್ತಿದ್ದೆ. ಆದರೆ ನೀನು ಮಾತ್ರ ಒಂದು ದಿವಸಕ್ಕನ ಒಂದು ಮಾತು ಸೊಸೆನಾಗಲಿ ಮಗನಾಗಲಿ ಒಂದು ಮಾತು ಬೈದಿರೋದು ನೋಡಿಲ್ಲ. ಅನುಸರಿಸ್ಕೊಂಡು ಹೋಗ್ತೀಯ, ನೀನು ಅನುಸರಿಸ್ತೀಯ, ಅವರು ಅನುಸರಿಸ್ತಾರೆ. ಅದಕ್ಕೆ ಮತ್ತೆ ಮನೆಯ ಸೇನಕ್ಕಿರೋದು. ಇವಾಗ ಒಬ್ಬೊಬ್ರು ಮಕ್ಳು ಇರಾರೇನೆ ಬೇರೆ ಹೋಗೋದು ನೋಡಿದ್ದೀವಿ ಎಲ್ಲನ. ಇವಾಗ ನೋಡಮ್ಮ ಕವಿತಮ್ಮ ಒಬ್ಬ ಮಗ ಮಗಳು ಇದ್ರೂ ಇವತ್ತು ನೋಡೆ ಅಂತ ಪರಿಸ್ಥಿತಿ ಅವಳಿಗೆ. ಇವತ್ತು ಅವಳಿಗೆ ಹೇಳ್ದಂಗೆ ಕೇಳ್ಬೇಕು ಅವಳು. ಈಗ ಇಂಥವು ಆಗ್ತವೆ ಮನೆಯ ಮೇಲೆ. ಅದಕ್ಕೇನೆ ಏನೋ ಒಂದೊಂದು ಟೈಮ್ನಾಗ ಬಂದಾವೆಲ್ಲ ಅನುಸರಿಸ್ಕೊಂಡು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಸೇನಕ್ಕೆ ಹೋಗ್ತೀಯ ಮತ್ತು. ಅದೇನು ನಿಧಾನ ಅನಿಸ್ತಿ ದೇವ್ರು, ಅದೇನು ನಿನಗೆ ನಿಧಾನ ಕೊಟ್ಟವನ ಏನೋ ಕಣಮ್ಮ.
ಒಬ್ರು ಮೇಲೆ ಸಿಟ್ಟು ಮಾಡ್ಕೊಂಬಲ್ಲ ಮಾರಾಗಿತ್ತು ನಮ್ಮಮ್ಮ. ಅಷ್ಟೇ ಕಣಮ್ಮ, ನೆನೆಸ್ಕೊಂಡ್ರೆ ಗಿರ್ಜಿಂಬೆ ಅಂತ ಹೆಂಡ್ತಿ ಪಡಿಯೋಕ್ಕೆ ನಾನು ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ದೆ ಅನಿಸುತ್ತೆ. ಅವಾಗೆಲ್ಲ ನನ್ನ ಮದುವೆ ಆದಾಗ ಇಷ್ಟು ಜನ ಆಡ್ಕೊಂಡ್ರು, ಇವಾಗ ಆಡ್ಕೊಂಡಿದ್ದೆ ಒಳ್ಳೇದಾಯ್ತಲ್ವೇ ನಮ್ಮ. ನೀನು ಆಡ್ಕೊಂತಿದ್ದೆ. ಏನಪ್ಪ, ನಾನು ನಿಮ್ಮ ಅತ್ತಿಗೆ ನಿಮ್ಮ ಅಣ್ಣಯ್ಯ ಎಲ್ಲರೂ ನಮ್ಮ ಮನೆಗಳೇ ನಾವೆಲ್ಲ ಆಡ್ಕೊಂಡಿದ್ವಿ. ನಿಜವಾಗ್ಲೂ ಇವತ್ತು ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆನೇ ಗಿರ್ಜಿಂಬೆನ್ ಕೊಂಡಾಡ್ತಾರೆ. ಇವತ್ತು ನಿಧಾನಸ್ತಿ, ನಿಧಾನ ಅಂದ್ರೆ ನಿಧಾನ. ಯಾವುದೊಂದು ವಿಚಾರದಾಗ ಆಗಲಿ ದುಡ್ಕಲ್ಲ, ದುಡ್ಕು ಮಾತಾಡಲ್ಲ, ಯಾರನ್ನೂ ಹಂಗೆ ಅಂಬಲ್ಲ. ಇವತ್ತು ನಿಧಾನವಾಗಿರ್ತಾಳೆ ಅಂತಾರೆ. ಅವರೆಲ್ಲ ಹಂಗೆ ಅಂಬೋದು ನಿನ್ನ. ಹೇಳ್ತಾ ಇತ್ತು ನಿಮ್ಮಜ್ಜಿ. ಏನಿಲ್ಲ ಅದಕ್ಕೆ ಹಿಂಗೆ ಮಾತಾಡ್ತಿದ್ವಾ ಬಂತ ಅಮ್ಮ ಹಿಂಗೆ ಮಾತಾಡ್ತಾ ನಿಂತ್ಕೊಂತು. ಅದಕ್ಕೆ ಬರ್ರಿ ಕೂತ್ಕೊ ಬರ್ರಿ. ನಮ್ಗೆ ಜಿಮ್ಮಿಗಿರೋ ನಿಧಾನ ನಮ್ಮ ಮನೆಯಾಗ ಯಾರಿಗೂ ಇಲ್ಲ ಕಣಿ, ಅಷ್ಟು ನಿಧಾನ ಅಸ್ತಿ. ಗಳಮ್ಮ, ನೀನು ಒಂದಿಟ್ಟು ದುಡುಕ್ ಮಾತಾಡ್ತೀಯ ಕಣ್ರಜಮ್ಮ. ನಾನು ಬೇಕಾದ್ರೆ ಇರೋದು ಹೇಳ್ತೀನಿ, ನೀನು ದುಡುಕಿ ಒಂದಿಟ್ಟು ಅಂದ್ಬಿಡ್ತೀಯ, ಯಾರನ್ನ ದುಡುಕಿ ಮಾತಾಡೋದು, ಯಾರನ್ನ ಅಂಬೋದು ಮಾಡ್ಬಿಡ್ತೀಯ. ಆದ್ರೆ ನಮ್ಮ ಗಿರ್ಜಿಮ್ಮೆ ಮಾತ್ರ ಇನ್ನೂವರೆಗೂ ಯಾರನ್ನೂ ಹಂಗೆ ಅಂತಾಳಲ್ಲ. ಅಲ್ವೇ, ನಿನ್ ಬೇಜಾರಾದ್ರೂ ಪರವಾಗಿಲ್ಲ, ಏನ ಮತ್ತೆ ಅವಾಗ ನನ್ನ ಮಗಳದು ಗಿರ್ಜಿಂಬೆನ ತಿಳಿಯಲ್ಲ ಅಂಬೋದು. ಈಗೇನಪ್ಪ ಗಿರ್ಜಿಂಬೆ ಒಳ್ಳೆಳು ಅಂತ ನೀನು ಒಳ್ಳೆವಳೇನೆ, ಆದ್ರೆ ದುಡುಕಿ ಮಾತಾಡ್ತಿ ಅಂತ ಹೇಳೋದು. ಕರೆಕ್ಟಾಗಿ ಹೇಳ್ತಾ ಇದ್ದೀವಿ ಬಿಡು. ನಮ್ ಗಿರ್ಜಿಂಬೆ ಒಟ್ಟು ನಿಧಾನ, ನಮಗೆ ಬರಲ್ಲ. ಯಾವ್ದೊಂದು ವಿಷಯದಾಗ ಆಗ್ಲಿ ಸಿದ್ಲಿಂಗ ಒಳ್ಳೆಯಷ್ಟು ನಿಧಾನವಾಗಿದ್ದ ಇರ್ತಾಳೆ. ನಿಧಾನವಾಗಿದ್ದಷ್ಟು ಹೆಣ್ಮಕ್ಳು ಮನೆಗೆ ಒಳ್ಳೇದಾಗುತ್ತೆ ಅಂತಾರಲ್ಲ ಹಂಗೆ. ನನಗೆ ರಪ್ಪನ ಸಿಟ್ಟು ಬಂದ್ಬಿಡುತ್ತಪ್ಪ. ನಮ್ಮ ಗಿರ್ಜಿಂಬಿಗೆ ಸಿಟ್ಟು ಬರಲ್ಲ, ಅನ್ಸರಿಸ್ತಾಳೆ. ಆದ್ರೆ ನನಗೆ ಜಲ್ದಿ ಸಹಿಸ್ಕೊಳಕ್ಕಾಗಲ್ಲ, ತಟಕ್ಕನ ಅಂದ್ಬಿಡೋಣ ಅನ್ಸುತ್ತೆ. ಹಂಗೆ ಏನು ಮಾಡೋಕ್ಕಾಗಲ್ಲ. ನಾನು ಅವಾಗ ಹಂಗೆ ಸಿಟ್ಟು ಮಾಡ್ಕೊಂತಿದ್ದೆ. ಏನೋ ಸಿಟ್ಟು ಮಾಡ್ಕೊಂಬೋದ್ರಿಂದ ಏನೂ ಆಗಲ್ಲ, ಏನೇ ಆಗಲಿ ಒಳ್ಳೆ ಮಾತಿಂದ ಬಗೆಹರಿಸ್ಕೋಬೇಕು, ಒಳ್ಳೇದು ಹೇಳ್ಬೇಕು. ಈಗ ಸಿಟ್ಟು ಮಾಡ್ಕೊಂಬ ಅಂತ ಜಾಗದಾಗ ನಾನು ಸಿಟ್ಟು ಮಾಡ್ಕೊಂತೀನಿ. ಅದು ಸಿಟ್ಟು ಮಾಡ್ಕೊಂಬಿಲ್ಲ ವಿಷಯಕ್ಕೆಲ್ಲ ನಾನು ಸಿಟ್ಟು ಮಾಡ್ಕೊಂಬಕ್ಕೆ ಹೋಗಲ್ಲ. ಮನೆಯಾಗ ಆಗಲಿ ನನ್ನ ಸಾಸು ಒಂದು ಬದುಕು ಮಾಡಲಿಲ್ಲ ಅಂದ್ರೂ ನಾನು ಸಿಟ್ಟು ಮಾಡ್ಕೊಂಬಕ್ಕೆ ಹೋಗಲ್ಲ. ಹಿಂಗೆ ಒಂದು ಸರಿಸ್ಕೊಂಡು ಚೆನ್ನಾಗಿರ್ಬೇಕಲ್ಲಕ್ಕ. ನಾವು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ. ಅದಕ್ಕೆ ನಮ್ಮ ಅಜ್ಜಿ ಹೊಗಳ್ತಾಯ್ತು. ತಿಮ್ಮಜ್ಜಿಗೆ ಈಗೆಲ್ಲ ಅರ್ಥ ಆಗೈತಿ. ಹಂಗೆ ಕಾಣಮ್ಮ. ನಮ್ಮ ಸಿದ್ಲಿಂಗ ಮದುವೆ ಆಗಿ ಬಂದಾಗ ಹೋಗಿ ಇಂತಳೆ ಮದುವೆ ಆಗಿ ಬಂದವಲ್ಲ ನಮ್ಮ ಸಿದ್ಲಿಂಗ, ಇವಳ್ನಾಕ್ ಮದುವೆ ಆಗಿ ಬಂದು ಏನೋ ಅಂತಿದ್ದೆ. ಇವತ್ತು ನೋಡು ಇದೇ ಒಳ್ಳೇದಾಯ್ತು. ನಿಜವಾಗ್ಲೂ ನೆನೆಸ್ಕೊಂಡ್ರೆ ತುಂಬ ಒಳ್ಳೇದಾಗೈತೆ ಕಣಮ್ಮ. ನಿನ್ನಿಂದನೇ ಒಳ್ಳೇದಾಗೈತೆ. ಹೆಂಗ ನಮ್ಮ ಸಿದ್ಲಿಂಗನ ಜೀವನನೂ ಚೆನ್ನಾಗಾಯ್ತತ್ತ. ಬಿಡು, ನಾವು ಅಂದ್ಕೊಂಡಿದ್ದಕ್ಕಿನ್ನ ಚೆನ್ನಾಗೇ ಇದಿರತ್ತೆ. ಈಗ ನಾವು ಬುದ್ಧಿರ್ಲಿಲ್ಲ, ನಾವು ಒಂದಿಟ್ಟು ಆ ಥರ ಮಾತಾಡಿರ್ತೀವಿ. ಅದನ್ನೆಲ್ಲ ಮನಸ್ಸನ್ನ ಇಕ್ಕೆಮಕ್ಕೆ ಹೋಗ್ಬಿಡ ಗಿರ್ಜಿಂಬೆ. ಅವಾಗಿಂದೆಲ್ಲ ಮೊದಲಿನೆಲ್ಲ ಮನಸ್ಸನ್ನ ಇಕ್ಕೊಂಡ್ರೆ ಸುಮ್ಮನೆ ಅದು ಇದು ಬರುತ್ತೆ ಮನಸ್ಸಿನಾಗೆ. ಅದನ್ನೆಲ್ಲ ಹಳೆದೆಲ್ಲ ಏನು ಮನಸ್ಸನ್ನ ಇಕ್ಕೊಂಬಕ್ಕೆ ಹೋಗ್ಬೇಡ. ಅದನ್ನೆಲ್ಲ ತೆಗೆದಾಕ್ಬಿಟ್ಟು ನಾನು ಅಂಥದ್ದೆಲ್ಲ ಯಾವತ್ತು ಮನಸ್ಸನ್ನ ಇಕ್ಕೊಂಬಕ್ಕೆ ಹೋಗಿಲ್ಲ ಬಿಡಕ್ಕ. ನಾನು ಯಾವತ್ತು ಅದು ಮನಸ್ಸಿನ ತೆಗೆದಾಕಿದ್ದೀನಿ. ಹಂಗೆಲ್ಲ ಮನಸ್ಸನ್ನ ಇಕ್ಕೊಂಬಂಗಿದ್ದಿದ್ರೆ ನಾನು ಇನ್ಯಾಕೆ ನಾನು ಯಾವತ್ತು ಅದನ್ನ ಮನಸ್ಸಿನಾಗಿಂದ ತೆಗೆದಾಕ್ಬಿಟ್ಟೆ ಬಿಡು. ಅದ್ರ ಸವಾಸನೆ ಬೇಡಪ್ಪ. ನಾನು ಒಬ್ರು ಸುದ್ದಿ ಮಾತಾಡಬಾರ್ದು, ಒಬ್ರು ತಂಟೆಗೆ ಹೋಗ್ಬಾರ್ದು. ನಾನಾಯ್ತು ನನ್ನ ಕೆಲಸ ಆಯಿತು ಅನ್ನಂಗೆ ಇರಬೇಕು ಅಂತೇಳಿ ನಾನು ಈ ರೀತಿ ಅನುಸರಿಸ್ಬಿಟ್ಟೆ. ನಾನು ಯಾವತ್ತೂ ಇದು ಮಾಡ್ಕೊಂಬಕ್ಕೆ ಹೋಗಲ್ಲ. ನನ್ನ ಪಾಡಿಗೆ ನಾನು ಚೆನ್ನಾಗಿರ್ತೀನಿ. ಒಟ್ಟಿನಲ್ಲಿ ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ನೀವು ಚೆನ್ನಾಗಿರ್ರಿ, ನಾವು ಚೆನ್ನಾಗಿರ್ಬೇಕು ಅಂಬೋದೇ ಇರೋದು. ನನಗೂ ಅಷ್ಟೇ, ನಮ್ಮ ಕಿಟ್ಟು ಬಿಟ್ಟು ಇಬ್ಬರು ಚೆನ್ನಾಗಿರ್ಬೇಕು, ನಮ್ಮ ಮಕ್ಳು ಅಂತೇನೆ ಅವರು ಅಂತಾನೆ ನಾನು ಭಾವಿಸಿದ್ದೀನಿ ಹೊರ್ತನು. ನಾನು ಯಾರಿಗೆ ಆಗಲಿ ನಾನು ಕೆಟ್ಟದ್ದು ಬಯಸಕ್ಕೆ ಹೋಗಲ್ಲ. ಸರಿ ಆಯ್ತು ಬಿಡು. ಹೋಗಿದ್ರೆ ಮೊಮ್ಮಗನ ನೋಡೋಕ್ಕೆ? ಹೋಗಿದ್ವಮ್ಮ. ಏನು ಚೆನ್ನಾಗಿ ನೋಗುತ್ತೆ, ಹೆಂಗೇನೆ ನೋಡೋದು ಅಲ್ಲೇನೇ ಬಲ್ ಚೆನ್ನಾಗಿ ನೋಗುತ್ತೆ. ಮತ್ತೆ ಹೆಂಗೆ ನೋಡುತ್ತೆ, ಇಂಥ ಸೆನಕ ಇದ್ದಾನೆ. ಬಿಡು. ನಮ್ಮ ವೈಬು ನಂಗೆ ಇದ್ದಾನೆ. ನಮ್ಮ ವೈಬು ಹೆಂಗೆ ಇದ್ದಾನೆ, ಬೆಳ್ಳಗೆ ದಂಡಗೆ ಅವನು ಹೆಂಗಿದ್ನ ಅದಕ್ಕಿನ್ನ ಚೆನ್ನಾಗಿದ್ದಾನೆ ಪಾಪ. ಬಲ್ ಚೆನ್ನಾಗಿದ್ದಾನೆ ಬಿಡು. ಯಪ್ಪ ಮೊದಲು ಎಲ್ಲನ ಕರ್ಕೊಂಡ್ರೆ ಗಿರ್ಜಿಂಬೆ ಮಗ ನೆಮ್ತ ಕೇಳೋರು. ನಿನ್ನ ಮಗ ಅಲ್ಲ ಅಮ್ಮಂಗ ಇದ್ದಾನೆ ಕಣಮ್ಮ, ನೀನು ನೋಡಿರಿ ಹಿಂಗ ಇದೆಯಾ ಅಂಬಾರ. ನಮ್ಮ ಸಿದ್ಲಿಂಗ ನಂಗೆ ಬಲ್ ಚೆನ್ನಾಗಿದ್ದಾನೆ ಅಂದರೆ ನನ್ನ ಅಮ್ಮಗೆ. ಅವರೆಲ್ಲ ವೀಕ್ಷಕರೇ, ನಮ್ಮ ಒಳ್ಳೆತನ ಅನ್ನೋದು ನಮ್ಮನ್ನ ಆಡ್ಕೊಂಡವ್ರು ಅಂದವ್ರಿಗೂ ಅವ್ರಿಗೂ ಅರ್ಥ ಆಗಬೇಕು. ನಿಧಾನವಾಗಿ ಇದ್ಬಿಟ್ರೆ ತಾನಾಗಿ ತಾನು ಅರ್ಥ ಆಗುತ್ತೆ. ನಮ್ಮ ರಾಜಕ್ಕ ಆಗಿರ್ಬೋದು, ನಮ್ಮ ತಿಮ್ಮಜ್ಜಿ ಆಗಿರ್ಬೋದು, ನಾನು ಹೊಸ್ದಾಗಿ ಮದುವೆ ಆಗಿ ಬಂದಾಗ ಕಟ್ರಿ ತಿಳಿಯಲ್ಲ, ಬುದ್ಧಿ ಇಲ್ಲ ಅಂತೇಳಿ ಏನೆಲ್ಲ ಅಂದರು. ನಾನೊಂದು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಇದ್ದಿದ್ದಕ್ಕೆ ಇವತ್ತು ನೋಡಿ ಅವರೇ ಹೊಗಳ್ತಾ ಇದ್ದಾರೆ. ನಿನಗೆ ಭಾಳ ನಿಧಾನ ಅಮ್ಮ, ನಿನ್ನ ಮನಸ್ಸು ಒಳ್ಳೇದು, ನೀನು ಒಳ್ಳೇದು ಮಾಡ್ತೀಯಾ ಅಂತೇಳಿ ಇವರೇ ಹೊಗಳ್ತಾ ಇದ್ದಾರೆ ನನ್ನ. ಈ ರೀತಿ ಮಾಡ್ಕೋಬೇಕು. ನಮ್ಮ ಶತ್ರುಗಳಿಂದಲೂ ನಮಗೆ ಒಳ್ಳೇದು ಬಯಸೋ ಥರ ಮಾಡ್ಕೋಬೇಕು. ಸ್ವಲ್ಪ ನಿಧಾನವಾಗಿದ್ದು ನಾವು ಸಮಾಧಾನದಾಗ ಮಾತಾಡಿ ರೀತಿ ಇದು ಮಾಡ್ಕೊಬಿಟ್ರೆ ಅವರೇ ನಮಗೆ ಒಳ್ಳೇದು ಬಯಸೋ ಥರ ಇರಬೇಕು. ನೋಡಿ ನಮ್ಮ ತಿಮ್ಮಜ್ಜಿನ ಅವಾಗ ನಾನು ಹೆಂಗೆ ಅನ್ನೋದು ಇವಾಗ ಅವಜ್ಜಿಗೆ ಅರ್ಥ ಆಗೈತೆ. ಬಿಡಮ್ಮ ಗಿರ್ಜಿಮೆ, ನಿನ್ನಂಥ ಸೊಸೆ ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಅಂತೇಳಿ ನಮಗೆ ನಮ್ಮ ತಿಮ್ಮಜ್ಜಿನೇ ಹೇಳ್ತಾ ಇತ್ತು. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.